ದಿಢೀರಂತ ವರಸೆಯನ್ನ ಬದಲಿಸಿದ್ರ ಬಿಜೆಪಿಯ ರೆಬಲ್ ಲೀಡರ್ಸ್ ಅನ್ನುವಂತ ಪ್ರಶ್ನೆ. ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಸಂಧಾನಕ್ಕೆ ಮುಂದಾದ್ರ ವಿಜಯೇಂದ್ರ ಮುಂದುವರಿಕೆಗೆ ಒಪ್ಪಿಗೆ ನೀಡ್ತಾ ಭಿನ್ನರ ಬಳಗ. ಅದಕ್ಕೆ ಬದಲಾಗಿ ಒಂದು ಬೇಡಿಕೆಯನ್ನ ಇಟ್ಟಂಗೆ ಕಾಣಿಸ್ತಾ ಇದೆ. ಏನದು ಬೇಡಿಕೆ ಅಂದ್ರೆ ಯತ್ನಾಳ್ ಮರಳಿ ಕರೆ ತರುವಂತ ಷರತ್ತನ್ನ ಮುಂದಿಡ್ತಾ ಭಿನ್ನರ ಬಣ ಅನ್ನೋ ಪ್ರಶ್ನೆ. ದೆಹಲಿ ನಾಯಕರ ಬಳಿ ವಿಚಾರವನ್ನ ಪ್ರಸ್ತಾಪಿಸಿರುವಂತ ರೆಬಲ್ ಬಳಗ, ದೆಹಲಿ ವರಿಷ್ಠರ ನಿರ್ಧಾರಕ್ಕೆ ಕಾಯ್ತಾ ಇರೋ ರೆಬಲ್ಸ್ ಟೀಮ್. ಈ ಹಿನ್ನೆಲೆಯಲ್ಲಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರಾ ಭಿನ್ನರ ಬಳಗ ಅನ್ನುವಂತ ಅನುಮಾನ. ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಯೇ ಇಲ್ದೇನೆ ಭಿನ್ನರ ಬಳಗ ಅಂತ ಕರೆಸ್ಕೊಂಡಿದ್ದು. ಆದ್ರೆ ಅವ್ರ ಪ್ಲಾನ್ ಸ್ವಲ್ಪ ಮಟ್ಟಿಗೆ ತಲೆ ಕೆಳಗಾಯ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ಮೇಲೆ. ಈಗ ಸ್ವಲ್ಪ ಮಂಕು ಪಡೆದಂಗಿದೆ. ಯತ್ನಾಳ್ ಅವರು ವಾಪಸ್ ಬಂದ್ರು ಅಂತಂದ್ರೆ ಮತ್ತೆ ಆಕ್ಟಿವ್ ಆಗ್ಬಹುದು. ಯತ್ನಾಳ್ ಅವರನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಆಪ್ಷನ್ಸ್ ಇರಲಿಲ್ಲ. ಈಗ ಒಂದು ಬಲವಾದ ಹಿಡಿತ ಸಿಗ್ತಾ ಇದೆ. ಅದೇನು ಅಂತಂದ್ರೆ ಆಯ್ತು, ವಿಜಯೇಂದ್ರ ನಾಯಕತ್ವವನ್ನ ನಾವು ಒಪ್ಕೊಳ್ತೀವಿ, ಆದ್ರೆ ನಮ್ಮದು ಒಂದು ಷರತ್ತಿದೆ. ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೋಬೇಕು, ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದ ಪರಿಸ್ಥಿತಿಯಲ್ಲಿ ನಾಯಕರುಗಳು ಇದ್ದಾರಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇರೋದು. ಈ ಲಾಜಿಕ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗತ್ತೆ? ಭಿನ್ನರ ಬಣದ ಈ ಬೇಡಿಕೆಯನ್ನು ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ? ಬೇಡಿಕೆ ಇಡುವ ಸ್ಥಾನದಲ್ಲಿ ಈ ಭಿನ್ನರ ಬಣ ಇದೆಯಾ? ಹೈಕಮಾಂಡ್ ನಾಯಕರ ಮುಂದೆ ಈ ಥರದೊಂದು ಪ್ರಸ್ತಾಪವನ್ನು ಇಟ್ಟಿದ್ದಾರಾ? ಹೈಕಮಾಂಡ್ ನಾಯಕರು ಇದನ್ನು ಒಪ್ಕೊಳ್ತಾರಾ? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಈ ಥರದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಟ್ ವಿಜಯೇಂದ್ರ ಅವರಂತೂ ಬಹಳ ಕೂಲ್ ಆಗಿದ್ರು. ಮುಂದಿನ ನಾಯಕತ್ವ ನನ್ನದೇ ಅನ್ನುವಂಥ ಅರ್ಥದಲ್ಲೇ ಮಾತನಾಡಿದ್ರು. ಕೆಲವು ಮಂದಿ ಮಾತ್ರ ನಾನು ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ಹಿಂದೆ ಹೇಳ್ಕೊಂಡಿದ್ದು. ಸೊ ಈಗ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು, ತಮಗೆ ಮತ್ತೆ ಆನೆ ಬಲ ಬರಬೇಕು ಅಂತಂದರೆ ಯತ್ನಾಳರನ್ನು ವಾಪಸ್ ಕರೆಸ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಪ್ರತಾಪ್ ಸಿಂಹ ಸೇರಿದಂತೆ ಕೆಲವು ನಾಯಕರುಗಳು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವು ನಾಯಕರುಗಳು ಹೈಕಮಾಂಡ್ ನಾಯಕರನ್ನ ಎದುರಾಕೊಂಡ್ಬಿಟ್ರು. ಆದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾ ಇದ್ದ ಹಾಗೆಯೇ ಬಿಜೆಪಿಯ ಅಸಮಾಧಾನಿತರು, ಭಿನ್ನರು ಅಂತ ಕರೆಸ್ಕೊಂಡವ್ರು ಸ್ವಲ್ಪ ಜನ ಸೈಲೆಂಟ್ ಆಗಿಬಿಟ್ರು. ಅವರೆಲ್ಲರೂ ಮತ್ತೆ ಆಕ್ಟಿವ್ ಆಗಬೇಕು ಅಂತ ಹೇಳಿದರೆ ಯತ್ನಾಳ್ ಅವರು ಮತ್ತೆ ಬರಬೇಕು. ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಇದೊಂದು ಸರಿಯಾದ ಟೈಮ್ ಅನ್ನುವಂಥ ರೀತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಸರಿಯಾದ ಟೈಮ್ ನೋಡಿ ಬಲೆ ಬೀಸಬೇಕು ಅಂತ ಒಂದು ಮಾತು ಹೇಳ್ತಾರೆ. ಈಗ ಭಿನ್ನರ ಬಣದವರು ಅದನ್ನೇ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ರಾಕೇಶ್. ಯಾಕಂದರೆ ಯತ್ನಾಳ್ ಅವರನ್ನು ವಾಪಸ್ ಕರ್ಸ್ಕೊಂಡು ಬರೋದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಬಟ್ ಈಗ ಪ್ರಶ್ನೆಗೇನು ಅಂತಂದರೆ ಭಿನ್ನರ ಬಣದವರು ಹೈಕಮಾಂಡ್ ನಾಯಕರಿಗೆ ಷರತ್ತು ಹಾಕುವ ಸ್ಥಾನಮಾನದಲ್ಲಿ ಇದ್ದಾರಾ? ಹೈಕಮಾಂಡ್ ನಾಯಕರು ಇದನ್ನು ಕೇಳಿಸ್ಕೊಳ್ಳುವಂಥ ವಿಚಾರವನ್ನು ಒಪ್ಕೊಳ್ಳುವಂಥ ರೀತಿಯಲ್ಲಿ ಇದ್ದಾರಾ ಅಂತ ರಾಕೇಶ್? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೈಕಮಾಂಡ್ ನಾಯಕರು ಈ ಭಿನ್ನ ಬಣದವರು ಹಾಕಿದಂಥ ಸವಾಲಾಗಿರ್ಬೋದು ಅಥವಾ ಬೇಡಿಕೆ ಆಗಿರಬಹುದು ಅಥವಾ ಷರತ್ತಾಗಿರ್ಬೋದು, ಇದನ್ನು ಒಪ್ಕೊಳ್ಳುವ ಸಾಧ್ಯತೆ ಇದೀಗ? ಸರಿಯಾದ ಸಮಯ ನೋಡಿ ಬಲೆ ಬೀಸಬೇಕು ಅನ್ನುವಂಥ ಅರ್ಥದಲ್ಲಿ ಈ ನಾಯಕತ್ವದ ವಿಚಾರದಲ್ಲಿ ಯತ್ನಾಳ್ ಅವರನ್ನು ವಾಪಸ್ ಕರೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಭಿನ್ನ ಬಣದವರು ಮಾಡಿರುವಂಥ ಈ ಸ್ಟ್ರಾಟರ್ಜಿ ವರ್ಕೌಟ್ ಆಗುತ್ತಾ ರಾಕೇಶ್? ನೀತಿ ಬಿಜೆಪಿಯ ಈ ರೆಬೆಲ್ಸ್ ಬಣದ ಬೇಡಿಕೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಅಂತಹದ್ದೊಂದು ಪ್ರಯತ್ನವನ್ನು ಆ ತಂಡ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಹಲವು ಹಂತದ ಮಾತುಕತೆಗಳು ನಡೆದಿವೆ. ಹೊಸಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭಿನ್ನರ ಬಳಗ, ರೆಬೆಲ್ಸ್ ತಂಡ ಹಾಗೆ ತಟಸ್ಥ ತಂಡಗಳು ಕೂಡ ಒತ್ತಡವನ್ನು ವರಿಷ್ಠರ ಮೇಲೆ ಹೇರ್ತಾ ಇತ್ತು. ಆದರೆ ಆ ಎಲ್ಲ ಫಲಪ್ರದ ವಿಚಾರಗಳಿಗೂ ಕೂಡ ಉತ್ತರ ಇನ್ನೂ ಲಭ್ಯ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಹಾಗೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪನವರು ಪಕ್ಷದ ಕಚೇರಿಗೆ ಬರುವ ಮುಖಾಂತರ ತಾವು ಹಾಗೂ ತಮ್ಮ ಪುತ್ರನ ವಿಚಾರದಲ್ಲಿರುವಂಥ ಎಲ್ಲ ಊಹಾಪೋಹಗಳಿಗೆ
ತೆರೆನೆಳೆಯುವ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಪಕ್ಷದಲ್ಲಿ ನಾನಿನ್ನೂ ಸಕ್ರಿಯನಾಗಿದ್ದೇನೆ ಅನ್ನುವಂತಹ ಮಾತನ್ನು ಹೇಳುವ ಮುಖಾಂತರ ನಾಯಕತ್ವದ ವಿಚಾರದಲ್ಲಿ ವಿಜೇಂದ್ರ ವಿರುದ್ಧ ಅಪಸ್ವರ ಎತ್ತಿದವರಿಗೆ ಬೆನ್ನೆಲುಬಾಗಿ ನಾನು ನಿಂತು ಅವರಿಗೆ ಸಪೋರ್ಟನ್ನು ಮಾಡಿ ಮಾರ್ಗದರ್ಶನ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದಕ್ಕೆ ಹೊರತಾಗಿ ದೆಹಲಿಯ ವರಿಷ್ಠರ ವಲಯ ಅಲ್ಲಿಂದ ಪ್ರಹ್ಲಾದ್ ಜೋಶಿ ಅವರನ್ನು ಮಾರ್ಗದರ್ಶಕರನ್ನಾಗಿ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ಹೊರಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡಿತ್ತು. ಹೀಗೆ ಈ ಎರಡೂ ವಿಚಾರಗಳು ಪಕ್ಷದೊಳಗೆ ಒಂದಷ್ಟು ಹೊಸತನವನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಎರಡೂ ಬಣಗಳಲ್ಲೂ ಕೂಡ ತಮ್ಮದೇ ಆದಂಥ ನಿಲುವು ನಿರ್ದೇಶನಗಳನ್ನು ನೀಡುವ ಯೋಚನೆಯನ್ನು ಮಾಡಿದ್ದು. ಆದರೆ ಆ ವಿಚಾರಗಳಲ್ಲಿ ಎಲ್ಲಿವರೆಗೂ ಸ್ಪಷ್ಟತೆ ಕಾಣಲಿಕ್ಕೆ ಬರಲಿಲ್ವೋ ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಮುಂದುವರಿತಾರೆ ಅನ್ನುವಂಥ ಮಾತು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಭಿನ್ನರ ಬಣ ಹೊಸತಾದಂಥ ಬೇಡಿಕೆ ನೀಡೋದಕ್ಕೆ ಯೋಚನೆಯನ್ನು ಮಾಡ್ತು. ಅದರ ಫಲವಾಗಿ ವಿಜೇಂದ್ರ ಅವರನ್ನು ಮುಂದುವರಿಸೋದೇ ಆದಲ್ಲಿ ಯಾವಾಗಲಾದರೂ ಸರಿ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತ ನಾವು ಒಪ್ಕೊಂಡ ಹಾಗೆಯೇ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿ ನಾಯಕತ್ವವನ್ನು ಅವರು ಕೊಟ್ಟರೆ ಅವರನ್ನು ನಾವು ಕೂಡ ಒಪ್ಪುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೂ ಮೊದಲು ಪಕ್ಷ ಸಂಘಟನೆ ವಿಚಾರದಲ್ಲಿ ಹಿರಿಯರಾಗಿದ್ದಂತಹ ಪಕ್ಷದ ಬ್ರ್ಯಾಂಡ್ ನಾಯಕರಾಗಿ ಗುರುತಿಸಿಕೊಂಡಿದ್ದಂಥ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅವರನ್ನು ವಾಪಸ್ ಕರೆತರುವಂಥ ಪ್ರಕ್ರಿಯೆ ಭಾಗವಾಗಿ ಪಕ್ಷ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಅವರು ವರಿಷ್ಠರಿಗೆ ಕೇಂದ್ರದಿಂದ ಬಂದಿದ್ದಂತಹ ನಾಯಕರುಗಳಿಗೆ ಅದನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಅಂದರೆ ಈ ಬೇಡಿಕೆ ನೀಡುವ ಮುಖಾಂತರ ಪಕ್ಷದಿಂದ ಯಾರ್ಯಾರು ನಾಯಕರನ್ನು ಹೊರಹಾಕಲಾಗಿದೆ ಅವರೆಲ್ಲರನ್ನು ಮರಳಿ ಪಕ್ಷದೊಳಗೆ ತರುವ ಮುಖಾಂತರ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಯೋಚನೆಯನ್ನು ಮಾಡಬೇಕು. ಜೊತೆಗೆ ವಿಜೇಂದ್ರ ಅವರಿಗೆ ಅವಕಾಶವನ್ನು ಕೊಡುವ ಸಂದರ್ಭದಲ್ಲಿ ಇವರೆಲ್ಲರ ಮಾರ್ಗದರ್ಶನವನ್ನು ಪಡೆದು ಅವರು ಮುನ್ನಡಿಬೇಕು ಅನ್ನುವಂಥ ಮಾತುಕತೆಯನ್ನು ಅವರು ಮಾಡಿದ್ದಾರೆ. ಅದನ್ನು ಕೂಡ ಒಂದು 2 ವಾರಗಳ ಹಿಂದೆ ನಡೆದಂಥ ಸಭೆಯಲ್ಲಿ ವಿಜೇಂದ್ರ ಅವರ ಉಪಸ್ಥಿತಿಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮತ್ತೊಂದಿದೆ. ಆದರೆ ಇವ್ಯಾವೂ ಕೂಡ ಸ್ಪಷ್ಟತೆಯನ್ನು ಹೊಂದಿಲ್ಲ. ಆದರೆ ಇಂಥ ವಿಚಾರಗಳ ನಡುವೆ ನಡೆದಂಥ ಚರ್ಚೆಗಳು ಒಂದು ಹಂತದಲ್ಲಿ ಪಕ್ಷದ ಬದಲಾವಣೆಗೆ ಕಾರಣವಾಗ್ಬೋದು ಅನ್ನುವಂಥ ಮಾತು ಕೂಡ ಇದೆ. ಹೀಗೆ ವಿಜೇಂದ್ರ ಅವರಿಗೆ ಅವರ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ತಾವು ಪಕ್ಷದಿಂದ ಹೊರ ಹೋಗಿರುವಂಥ ತಮ್ಮ ನಾಯಕರಾದಂಥ ಯತ್ನಾಳ್ ಹಾಗೆ ಉಳಿದಂಥ ನಾಯಕರನ್ನು ಕರೆಸಿಕೊಳ್ಳುವ ಮನವಿಯನ್ನು ಪಕ್ಷದ ನಾಯಕರ ಮುಂದಿಟ್ಟಿದ್ದಾರೆ. ವರಿಷ್ಠ ನಾಯಕರು ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಅಥವಾ ನಿಲುವನ್ನು ತೆಗೆದುಕೊಳ್ತಾರೋ ಅದರ ಮೇಲೆ ಇವರ ಬೇಡಿಕೆಗಳು ಮತ್ತು ಮುಂದಿನ ಕಾರ್ಯತಂತ್ರಗಳು ಸಿದ್ಧವಾಗುವಂಥ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.